ನಾವು ಸಾಕಿದ ನಾಯಿ ನಮ್ಗೆ ಕಚ್ಚುತ್ತೆ ಅಂತಾರಲ್ಲ, ಹಂಗೆ ಇವರು ಎಲ್ಲಿಂದನೋ ಬಂದಿರೋ ಕೇಳ್ರು. ನಿಮ್ ಹೂಸಿಡುಸೆ ಯಾರವನು? ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬಾರ್ದು. ವ್ಯವಸ್ಥೆ ರಾಜಕಾರಣಿಗಳಿಂದ ಹಾಳಾಗಿದೆ ಅಂತಕ್ಕಂಥದ್ದು ನಾನು ಕೂಡ ಒಪ್ತೀನಿ. ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿದೆ. ಅದಕ್ಕೆ ಅವನಿಗೆ SIT ಮಾಡೋದೇನಕ್ಕೆ? ತನಿಖೆ ಮಾಡೋಕ್ಕೆ. ತನಿಖೆ ಮಾಡ ಅಂತ ಹೇಳ್ಬಿಟ್ಟು ಈ ಥರ ಹೆಸರು ಹಿಂಗೆ ಮಾಡಿ ಅಂತ ಹೇಳಕೊಟ್ಟವ್ರ ತನಿಖೆ. ಹೂಸಿಡುಸೆ ಯಾರವನು? ಅಪಾಯಿಂಟೆಡ್ ಬೈ ಒನ್ ಪೊಲಿಟಿಕಲ್ ಪಾರ್ಟಿ, ಈಸ್ ಎ ರೂಲಿಂಗ್ ಪಾರ್ಟಿ. ನೆಕ್ಸ್ಟ್ ಇನ್ನೊಬ್ರು ಮಾಡ್ತಾನೆ. ಅದಾಗಬಾರ್ದು. ಅದೇ ಇದು ಬಿದ್ರಿ ಬಂದಾಗ ಅಸೆಂಬ್ಲಿ ಒಳಗಿಂದ ಕತ್ತಿಡ್ದು ನೂಕಿದ್ರಲ್ಲ, ಅವಾಗ ಅವರಿಗೆ ಬಿಡ್ಬೇಕಾಗಿ ಸುಮ್ಮನೆ ಆಗಬೇಕಿತ್ತು ಸಿದ್ದರಾಮಯ್ಯನವರು. ಅವತ್ತು ವ್ಯವಸ್ಥೆ ರಾಜಕಾರಣಿಗಳಿಂದ ಹಾಳಾಗಿದೆ ಅಂತಕ್ಕಂಥದ್ದು ನಾನು ಕೂಡ ಒಪ್ತೀನಿ. ಅದು ಯಾರೂ ಅದನ್ನು ಮಾಡಬಾರ್ದು ಅಂತಕ್ಕಂಥದ್ದು, ಯಾರನ್ನು ವಹಿಸ್ಕೋಬಾರ್ದು. ಇಲ್ಲಿ ಈಗ ನಾವು ಸಾಕಿದ ನಾಯಿ ನಮ್ಗೆ ಕಚ್ಚುತ್ತೆ ಅಂತಾರಲ್ಲ, ಹಂಗೆ ಇವರು ಎಲ್ಲಿಂದನೋ ಬಂದಿರೋ ಕೇಳ್ರು. ನಿಮಗೆ ವಿಶೇಷ ಏನಂದ್ರೆ, ಒಂದು ಕೇಳ್ರು ಬಂದಮೇಲೆ 5 ವರ್ಷದವರೆಗೆ 5 ವರ್ಷದ ಮೇಲೆ ವಾಪಸ್ ಹೋಗ್ಬೇಕು. ಇವರು ಪ್ಲಾನ್ ಮಾಡಿ ಇಲ್ಲೇ ಇರೋಂಗೆ ಕನ್ವರ್ಟ್ ಇಲ್ಲೇ ಮಾಡ್ಕೊಂಡ್ಬಿಟ್ಟವ್ರು. ಇದು ಬಿಟ್ಟವ್ರೆ. ಅದಕ್ಕೆ ವ್ಯವಸ್ಥೆ ನೀವು ಹೇಳೋದು ಕರೆಕ್ಟು. ವಿಚ್ ಅವರ್ ದ ಪಾರ್ಟಿ, ಯಾವ್ದಾರ ಪಾರ್ಟಿ ಇರಲಿ, ಏನಾರೇ ಇರಲಿ, ಈ ಥರ ಯಾರಿಗೂ ಪ್ರಚೋದನೆ ಅಥವಾ ನಾವು ಹೇಳೋದು ಸಿಕ್ಕಂಥ ಅವಕಾಶದಲ್ಲಿ ಜಾಸ್ತಿ ಅವ್ರ ಅನುಕೂಲ ತಕ್ಕಂತೆ ಯಾರಿಗೋ ಸಹಾಯ ಮಾಡಿ ನನಗೆ ಬಡ್ತಿ ಸಿಗ್ತದೆ ಅಥವಾ ನನಗೆ ಮುಂದೆ ಇನ್ನೊಂದು ಆಗ್ತದೆ ಅಂತಕ್ಕಂಥದ್ದನ್ನು ಅಧಿಕಾರಿಗಳು, ಯಾಕೆ ಸರ್ಕಾರಗಳು ನಾಳೆ ಯಾವ್ದು ಇರ್ತದೋ, ಯಾರು ಬರ್ತಾರೋ, ಇನ್ನೊಬ್ರು ಇರ್ತದೋ ಏನೋ ಪ್ರಶ್ನೆ ಬೇರೆ ಆಗಬಾರ್ದು. ಅದನ್ನ ಪೊಲೀಸರು ರಾಜಕಾರಣಿಗಳ ಗುಲಾಮರಾಗಬಾರ್ದು. ಸರ್ಕಾರದ ಗುಲಾಮರಾಗಬಾರ್ದು. ಅವರು ಈಸ್ ಅನ್ ಎಂಪ್ಲಾಯ್ ಆಫ್ ದ ಮಾತಾಡ್ತಾರಲ್ಲ, ಅವರು ಪೊಲೀಸ್ ಅಧಿಕಾರಿ ಮಾತಾಡಿರ್ತಕ್ಕಂಥದ್ದು ಕುಮಾರಣ್ಣ ಅವ್ರ ಮೇಲೆ ಮಾತಾಡಿರ್ತಕ್ಕಂಥದ್ದು ಪ್ರಶ್ನೆ ಅಲ್ಲ. ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ ನನಗೂ ಕೂಡ ಮಾತಾಡಿದ ಲೆಕ್ಕ, ಸಿದ್ದರಾಮಯ್ಯನ ಮೇಲೆ ಮಾತಾಡಿದ ಲೆಕ್ಕ, ಚುನಾಯಿತ ಪ್ರತಿನಿಧಿಗೆ ಅಗೌರವ ತಂದಂಥ ಮಾತಾಡಿದಂಥ ಇದು ಅಂತದನ್ನು ಯಾರು ಮರಿಬಾರ್ದು. ಇವತ್ತು ಮತ್ತೆ ತಮಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯನವರು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗ ಅಸೆಂಬ್ಲಿ ಒಳಗೆ ಶಂಕರ್ ಬಿದ್ರಿ ಅವರು ಬರ್ತಾರೆ. ಬಂದಾಗ ಸಿದ್ದರಾಮಯ್ಯನವರು ಫೋಟೋನು ಕೂಡ ನಿಮಗೆಲ್ಲ ಎಲ್ಲರಿಗೂ ಗೊತ್ತಿದೆ ಅಂತ ನನ್ನ ಭಾವನೆ. ಅಸೆಂಬ್ಲಿ ಒಳಗಿಂದ ಕತ್ತಿಡಿದು ನೂಗ್ತೀವಿ ನಾವು, ನೀನು ಯಾವ ಮನೆಯಲ್ಲಿ ಬರೋಕ್ಕೆ ಅಂತೇಳಿ. ಅಂದರೆ ಆ ಶಾಸಕರಿಗೆ ಇರ್ತಕ್ಕಂಥ ಅಸೆಂಬ್ಲಿ ಇರ್ತಕ್ಕಂಥದ್ದನ್ನು ವೈಲೈಟ್ ಮಾಡಿ ಬರ್ತೀಯಲ್ಲ ಅಂತ ಹೇಳ್ತಕ್ಕಂಥದ್ದನ್ನು ಇದೇ ಸಿದ್ದರಾಮಯ್ಯನವರು, ನಾನೇ ಸಾಕ್ಷಿ, ನಾನೊಬ್ಬ ಶಾಸಕನಾಗಿದ್ದೆ, ಅವತ್ತು ಹೊರ ಹಾಕಿರ್ತಕ್ಕಂಥದ್ದನ್ನು ಪತ್ರಿಕೆಯಲ್ಲಿ, TV ಮಾಧ್ಯಮದಲ್ಲಿ ನೀವೆಲ್ಲ ತೋರಿಸಿದ್ದೀರಿ. ನನ್ನ ಒತ್ತಾಯ ಸರ್ಕಾರಕ್ಕೇನು ಅಂದರೆ, ಕೂಡಲೇ ಈಗ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸಬೇಕಾದ್ರೆ ಅವರು ಈ ಮಾಡ್ತಾ ಇರ್ತಕ್ಕಂಥ ತನಿಖಾಧಿಕಾರಿನ ಬದಲಾವಣೆ ಮಾಡಬೇಕು. ಮೊದಲು ಅವರು ಆ ಪದ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾನು ಮಾಡಿರೋದು ತಪ್ಪು ಅಂತ ಹೇಳಿ ಸಾರ್ವಜನಿಕವಾಗಿ ಅವರು ಎಲ್ಲರೂ ಒಂದನ್ನು ಹೇಳಿಕೆಯನ್ನು ಕೊಟ್ಟು ಆ ಪೊಲೀಸ್ ಇಲಾಖೆಗೆ ಗೌರವ ಬರೋಂಗೆ ನಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಯಾರಿಗೇ ಆಗಲಿ ಅದನ್ನು ಮಾತಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ.